ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅರ್ಚನಾ ರೋಹಿತ್ ಯೂಟ್ಯೂಬ್ ಬ್ಲಾಗ್. ನಾನಿವತ್ತು ಒಂದು ಮಧ್ಯಾಹ್ನದಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಾವು ನನ್ನ ತಮ್ಮನ ಮದುವೆ ಇತ್ತು ಅಂತ ಹೇಳಿಬಿಟ್ಟು ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಹೋಗೋಣ ಅಂತ ಹೊರಟಿದ್ವಿ. ಮಾರ್ನಿಂಗೇ ಹೊರಡಬೇಕಿತ್ತು. ಹೆಣ್ಣಿನ ಕಡೆಯವರು ಕೂಡ ನಾವು ಕೂಡ ನೀವು ಎಲ್ಲ ಒಟ್ಟಿಗೆ ಬಟ್ಟೆನ ತೆಗ್ಯೋಣ, ಪರ್ಚೇಸ್ ಮಾಡೋಣ ಅಂತ ಹೇಳಿದ್ರು ಅಂತ ಹೇಳಿ ಅವರೆಲ್ಲ ಒಂದು ಕ್ಯಾಬಲ್ಲಿ ಬಂದರು. ಇನ್ನು ನಾವು ಒಂದು 3 ಜನ ಇದ್ವಿ ಅಂದ್ಬಿಟ್ಟು ನಾವೊಂದು ಆಟೋ ಮಾಡಿಕೊಂಡು ಹೊರಟ್ವಿ. ನಾವು ಚಿಕ್ಕಪೇಟೆಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ ಒಂದು 1 o'clock ಆಗೋಗ್ಬಿಟ್ಟಿತ್ತು. ಆ ಬಿಸಿಲಲ್ಲಿ ಬರೋ ಅಷ್ಟರಲ್ಲಿ ತುಂಬಾ ಸುಸ್ತಾಗಿ ಹೋಗಿತ್ತು. ಲಕ್ಷಿಕಾ ಬೇಬಿ, ನೀವು ಇಲ್ಲಿ ನೋಡಿ, ಲಕ್ಷಿಕಾ ಬೇಬಿ, ಲಕ್ಷಿಕಾ ಬೇಬಿ ಅಮ್ಮದ್ದು ನೀವು ಶಾಪಿಂಗ್ ಬರ್ತಿದ್ದೀರಾ? ಮಾಮನ ಮದ್ವೆಗೆ ನೀವು ಶಾಪಿಂಗ್ ಬರ್ತಿದ್ದೀರಾ ಮಗನೆ? ನೀವು ಬರ್ತಿದ್ದೀರಾ ಶಾಪಿಂಗ್ಗೆ? ಗೆಜ್ಜಿ ಬಿಡೋಣ ನಿಮ್ದು ನಿದ್ದೆ ಆತ ಶಾಮಿ? ನಿಮ್ದು ನಿದ್ದೆ ಆಯ್ತಾ? ನಿಮ್ದು ನಿದ್ದೆ ಆತ ಶಾಮಿ? ನಿಮ್ದು ನಿದ್ದೆ ಮಾಡಿದ್ರ? ಇವಾಗ ನಿದ್ದೆ ನಿದ್ದೆ ಆಗ್ತಾನೆ ಬಂಗಾರೆ? ನಾವು ಚಿಕ್ಕಪೇಟೆಗೆ ಎಂಟ್ರಿ ಕೊಟ್ಟ ತಕ್ಷಣವೇ ತುಂಬಾ ಬಿಸಿಲಿತ್ತು ಅಂತ ಹೇಳಿಬಿಟ್ಟು ಫಸ್ಟ್ ಎಲ್ಲರೂ ಕೂಡ ಕೋಲ್ಡಾಗಿ ಒಂದು ಜ್ಯೂಸ್ನ ಏನಾದರೂ ಕುಟ್ಕೊಳ್ಳೋಣ ಅಂತ ಹೇಳಿ ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ. ನಾವು ಜ್ಯೂಸ್ ಎಲ್ಲ ಕುಟ್ಕೊಂಡು ಇನ್ನು ಶಾಪಿಂಗ್ ಮಾಡಬೇಡ, ಲೇಟ್ ಆದರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಮಾರುತಿ ಸಿಲ್ಕ್ ಸ್ಯಾರೀಸ್ ಅಂತ ಇತ್ತು. ಅದು ಲಾಸ್ಟ್ ಟೈಮ್ ನಮ್ಮದು ಒಂದು ಸೀಮಂತ ಇತ್ತು ಅಂತ ಹೇಳಿಬಿಟ್ಟು ನಾವಲ್ಲಿ ಸ್ಯಾರೀಸ್ನ ಪರ್ಚೇಸ್ ಮಾಡಿದ್ವಿ. ಅಲ್ಲಿ ಚೆನ್ನಾಗಿತ್ತು ಅಂತ ಹೇಳಿ ಓಕೆ ನೋಡೋಣ ಅಂತ ಹೇಳಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ, ಸ್ಯಾರೀಸ್ ಎಲ್ಲ ಹೇಗಿರುತ್ತೆ ಮತ್ತು ಕ್ವಾಲಿಟಿ ಹೇಗಿರುತ್ತೆ, ಯಾವ್ಯಾವ ಸ್ಯಾರೀಸ್ನ ನಾವು ಹುಡುಗಿಗೆ ಪರ್ಚೇಸ್ ಮಾಡಿದ್ವಿ ಅಂತ ತೋರಿಸ್ತೀವಿ. ಕೊನೆ ತನಕ ವಿಡಿಯೋ ನೋಡಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊತೀವಿ. ಇಲ್ಲೇ ಅನಿಯರ್ ಸುದರ್ಶನ್ ಸಿಲ್ಕ್ಸ್ ಏನಿದೆ ಅದು ಅಕ್ಕಪಕ್ಕನೇ ಇದೆ. ಅದು ಮಾರುತಿ ಸಿಲ್ಕ್ಸ್ ಆ್ಯಂಡ್ ಸ್ಯಾರಿ ಅಂತ ನೋಡಿ ನಾವು ಇಲ್ಲಿ ಬಂದಿದ್ದೀವಿ. ಇದೇ ಮಾರುತಿ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್. ಇದು ಓನ್ ಕಾಂಪ್ಲೆಕ್ಸ್ ಅಂತೆ ಅವರು. ಹಾಗಾಗಿ ನಮಗೆ ಒಳ್ಳೆ ಬಜೆಟಲ್ಲೇ ಹಾಕ್ಕೊಡ್ತೀವಿ ಅಂತ ಹೇಳಿದರು. ಮತ್ತು ಹಾಕ್ಕೊಟ್ರು ಕೂಡ ಕೊನೆ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಸ್ಯಾರೀಸ್ನ ತಗೊಂಡ್ವಿ ಮತ್ತು ನಮಗೆ ಏನು ರೇಂಜಲ್ಲಿ ಸಿಕ್ತು. ಅಫೋರ್ಡಬಲ್ ಪ್ರೈಸಲ್ಲೇ ನಮಗೆ ಅವ್ರು ಹಾಕ್ಕೊಟ್ಟಿದ್ದಾರೆ. ಎಲ್ಲ ಸ್ಟಾಕ್ ತರಿಸಿದ್ದೀರಾ? ಎಲ್ಲ ನ್ಯೂ ಸ್ಟಾಕಾ? ಹಾಂ, ಮೇಲೆ ಹೋಗ್ಬಿಡ್ತೀವಿ ಫಸ್ಟು. ಹಾಂ, ಪ್ಯೂರ್ ನೋಡ್ಕೊಂಡು ಬರ್ತೀವಿ, ಆಮೇಲೆ ಕೊಡೋರಿಗೆಲ್ಲ ಇಲ್ಲಿ ತಗೊತೀವಿ. ಅವರು ಬರ್ತಾ ಇದ್ದಾರೆ. 2 ಕ್ಯಾಬಲ್ಲಿ ಬಂದ್ವಿ. ಹುಡುಗಿ ಮನೆ ಕಡೆಯವರು ಬರ್ತಾ ಇದ್ದಾರೆ. ಸರಿ, ಮೇಲೆ ಹೋಗೋಣ ಬನ್ನಿ. ನಾವು ಮೇಲಿದ್ದಾರಲ್ಲ, ಬಂದ್ಬಿಡಿ ನೀಟಾಗಿ. ಯಾಕಂದ್ರೆ ನೆಕ್ಸ್ಟ್ ನಾವು ಇಂಥ ಕಡೆ ಸ್ಯಾರಿ ತಗೊಂಡಿದ್ದೀವಿ. ಅವನು ಹಲೋ,
ಬಾರ್ಡ್ರ್ ಓಕೆ, ಬಟ್ ಇದು ಹಾಂ ಇದು ಬೇಡ. ಇಲ್ಲಿ ನಾವು ಹುಡುಗಿಗೆ ಸ್ಯಾರೀಸ್ನ ಪರ್ಚೇಸ್ ಮಾಡಿದ್ವಿ. ಹುಡುಗಿಗೆ ಧಾರೆ ಸ್ಯಾರಿ ಮತ್ತು ರಿಸೆಪ್ಷನ್ ಸ್ಯಾರೀಸ್ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ ಕೂಡ. ಮತ್ತು ನಾವು ಕೂಡ ಇಲ್ಲೇ ಧಾರೆಗೆ ಸೆಲೆಕ್ಟ್ ಮಾಡ್ಕೊಂಡ್ವಿ. ಇದಾದಮೇಲೆ ನಾವು ಸರಿ ಓಕೆ ಹುಡುಗಿಗೆ ಒಂದ್ಸರಿ ಲಾಸ್ಟ್ ಅವಳು ಯಾವುದನ್ನ ಇಷ್ಟಪಡ್ತಾಳೆ ಅದನ್ನು ವೇರ್ ಮಾಡಿ ತೋರಿಸ್ತೀವಿ ಅಂತ ಹೇಳಿದ್ರಂತ ಒಂದು 2-3 ಸೆಲೆಕ್ಷನ್ ಮಾಡಿದ್ವಿ. ಅದನ್ನು ಅವ್ರು ವೇರ್ ಮಾಡಿ ಕೂಡ ತೋರಿಸ್ತಾ ಇದ್ರು. ನೋಡಿ ಸ್ಯಾರೀಸ್ನ ಅದರಲ್ಲಿ ಒಂದು 3 ನಾವು ಸೆಲೆಕ್ಷನ್ ಮಾಡಿದ್ದೀವಿ. ಅಲ್ಲಿ ನಾವು ಸಿಲ್ಕ್ ಸ್ಯಾರೀಸ್ ಎಲ್ಲ ನೋಡಿ ಆದಮೇಲೆ ಇನ್ನು ಕೊಡೋರಿಗೆ ಅಂತ ಹೇಳ್ಬಿಟ್ಟು ಸರಿ ಸ್ವಲ್ಪ ಮೈಸೂರು ಸಿಲ್ಕ್ ಸ್ಯಾರೀಸ್ನ ರಿಸೆಪ್ಷನ್ಗೆ ವೇರ್ ಮಾಡ್ಕೊಳ್ಳೋಣ ನಾವು ಅಂತ ಹೇಳಿ ಅಲ್ಲಿ ತೊಗೊಳ್ಳೋಣ ಅಂತ ಬಂದ್ವಿ. ಇವಾಗ ನಾನೇನು ತೋರಿಸ್ತಾ ಇದ್ದೀನಿ ಸ್ಯಾರೀಸ್ ಎಲ್ಲ 1000 ರೇಂಜಲ್ಲಿತ್ತು. 1000, 1200, 1300 ಆ ರೇಂಜಲ್ಲಿತ್ತು. ಅವ್ರು ಆಫ್ಟರ್ ಡಿಸ್ಕೌಂಟ್ 1000 ರೇಂಜಲ್ಲೇ ನಮಗೆ ಹಾಕ್ಕೊಡ್ತೀವಿ ಅಂತ ಹೇಳಿದರು. ನಿಜವಾಗ್ಲೂ ತುಂಬಾ ಕಲೆಕ್ಷನ್ ಚೆನ್ನಾಗಿತ್ತು. ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಕಲೆಕ್ಷನ್ಸ್ ಎಲ್ಲ. ನಮಗಂತೂ ತುಂಬಾ ಇಷ್ಟ ಆಯಿತು. ನಾವು ಸ್ಯಾರೀಸ್ಗೆ ಇದೊಂದು ಅಂಗಡಿ ಬಿಟ್ಟು ಬೇರೆ ಇನ್ನೆಲ್ಲೂ ಕೂಡ ಹೋಗಲಿಲ್ಲ. ಇಲ್ಲೇ ಆರಾಮಾಗಿ ಎಲ್ಲರಿಗೂ ಕೂಡ ನಾವು ಕೊಡೋರಿಗೆ ಮತ್ತು ನಮಗೂ ಕೂಡ ಎಲ್ರಿಗೂ ಪರ್ಚೇಸ್ ಮಾಡ್ಕೊಂಡ್ವಿ. ಕೊಡೋರಿಗೆಲ್ಲ ಪರ್ಚೇಸ್ ಆದಮೇಲೆ ನಾವು ಹುಡುಗಿಗೆ ಗೌನ್ ಕೂಡ ಇಲ್ಲೇ ಸಿಕ್ತು. ಹುಡುಗಿಗೂ ಕೂಡ ಸೂಟ್ಸ್ ಎಲ್ಲ ಇಲ್ಲೇ ತಗೊಂಡ್ವಿ. ಬನ್ನಿ ಅದು ಕೂಡ ಹೇಗಿತ್ತು ಅಂತ ನಾನು ತೋರಿಸ್ತೀನಿ. ನೋಡಿ ಅವಾಗಲೇ ಕೇಳ್ತಿದ್ದ ಅಮ್ಮನಾಗ ಮುಚ್ಕೊಳಕ್. ಚೆನ್ನಾಗಿದೆ ನೋಡಿ. ಕೇಸು ತಗೋಬೇಡ, ಸ್ಯಾರಿ ಪರ್ಚೇಸಿಗೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಜ್ಯುವೆಲರಿ ತಗೊಳ್ಳೋಣ ಅಂತ ಬಂದ್ವಿ. ನೋಡಿ ಇಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ.
ತುಂಬಾ ಚೆನ್ನಾಗಿದೆ. ಕಾಸ್ಟ್ ಎಲ್ಲ 1100 900ಗೆಲ್ಲ ಸಿಗುತ್ತೆ. ನಾನು ಕೂಡ ಒಂದು ಇಲ್ಲಿ ತಗೊಂಡೆ, ಅದನ್ನು ತೋರಿಸ್ತೀನಿ. 1100 2000 ನೋಡಿ ಎಲ್ಲ ಎಷ್ಟು ಚೆನ್ನಾಗಿದೆ. ಇದೆಲ್ಲ ರಾಜ್ಯ ಮಾರ್ಕೆಟಲ್ಲೇ ಸಿಗುತ್ತೆ. ಸಿಲ್ವರ್ ಜ್ಯುವೆಲರಿ ಮಾಡಿಸ್ಕೊಳಕ್ಕಾಗಲ್ಲ ಅನ್ನೋರು ಈ ಥರ ಕೂಡ ತಗೋಬೋದು. ಶಾಪ್ ನೇಮ್ ಅಂಜನಾದ್ರಿ ಜ್ಯುವೆಲರ್ಸ್ ಅಂತ. ನಿಮ್ಗೇನಾದರೂ ಬೇಕು ಅಂದರೆ ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ. ಮತ್ತೆ ತುಂಬ ಹೊಟ್ಟೆ ಇಶ್ಯೂ ಆಗುತ್ತೆ ಅಂತ ಹೇಳ್ಬಿಟ್ಟು ಚರ್ಮುರಿ ತಗೊತಾ ಇದ್ದೀವಿ. ಖಾರ ಜಾಸ್ತಿ ಹಾಕ್ಬೇಡಿ, ಮಗು ಸಿಗುತ್ತೆ. ನೋಡಿ ಸರ್, ಬೇಲ್ ಫ್ರೈ ತುಂಬ ಚೆನ್ನಾಗಿ ಲಾಸ್ಟ್ ಇದು ಫೈನಲ್ ಡೇ ನೋಡಿ ಗೈಸ್. ಇವಾಗ 10 ಗಂಟೆ ಆಗೋಗಿದೆ. ನಾವು ಶಾಪಿಂಗ್ ಮುಗಿಸ್ಕೊಂಡು ಫಸ್ಟ್ ಡೇ ಶಾಪಿಂಗು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇನ್ನೂ ಇದೆ, ಇನ್ನೂ ಸಿಕ್ಕಾಪಟ್ಟೆ ತೆಗಿಬೇಕು. ಬಟ್ಟೆಗಳು ಇನ್ನೂ ಕಿಡ್ಸ್ ವೇರ್ ತಗೊಂಡಿಲ್ಲ. ಮತ್ತು ಇನ್ನೂ ನನ್ನ ತಂಗಿ ನಮ್ಮಮ್ಮ ಅವರು ಕೂಡ ಶಾಪಿಂಗ್ ಮಾಡಿಲ್ಲ. ಮತ್ತು ನೆಕ್ಸ್ಟ್ ಡೇದು ಏನೇನೆಲ್ಲ ಶಾಪಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇನ್ನು ಮತ್ತೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ತೀನಿ. ಇಲ್ಲಿಗೆ ಫಸ್ಟ್ ಡೇ ಕಂಪ್ಲೀಟ್ ಆಯಿತು. ಮತ್ತು ಇದು ನೆಕ್ಸ್ಟ್ ಸೆಕೆಂಡ್ ಡೇ ನಾವು ಮೆಟ್ರೋದಲ್ಲಿ ಶಾಪಿಂಗ್ ಎಲ್ಲ ಮುಗಿಸಿ ಇದು ಹೋಗ್ತಾ ಇದ್ದೀವಿ. ಆಲ್ರೆಡಿ ಒಂದು 8 o'clock ಆಗಿತ್ತು ಅಂತ ಅನಿಸುತ್ತೆ ನಾವು ಹೋಗೋಷ್ಟಲ್ಲಿ. ಇದು ಸೆಕೆಂಡ್ ಡೇ. ಕಿಡ್ಸ್ ವೇರ್ ಎಲ್ಲ ಶಾಪಿಂಗ್ ಮಾಡಿಕೊಂಡು ಇನ್ನು ಕ್ಯಾಬಲ್ಲಾದರೆ ಆಗಲ್ಲ ಅಂದ್ಬಿಟ್ಟು ನಿಯರ್ ನಮಗೆ ಮೆಟ್ರೋ ಇರುತ್ತೆ ಅಂತ ಮೆಟ್ರೋದಲ್ಲಿ ಹೋಗೋಣ. ಶಾಪಿಂಗ್ ಎಲ್ಲ ಮುಗಿಸಿ ಹೋಗ್ತಾ ಇದ್ದೀವಿ ಗಾಯ್ಸ್. ಆಲ್ರೆಡಿ ಇವಾಗ ಟೈಮ್ ನೋಡಿ 8:15 ಆಗಿದೆ. ಯಪ್ಪ ಮಧ್ಯೆ ಶಾಪಿಂಗ್ ಮಾಡಿ ಫುಲ್ಲು ಸುಸ್ತಾಗೋಗುತ್ತೆ. ಶಾಪಿಂಗ್ ಹೋಗಬೇಕು ಅಂದರೆ ಒಬ್ಬರೇ, ಅದರಲ್ಲೂ ಮಕ್ಕಳು ಕರ್ಕೊಂಡಂತೂ ಹೋಗಲೇಬೇಡಿ. ಮೊದಲೇ ಗಾದೆ ಅಲ್ವಾ, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ. ಅದು ಅನುಭವ ಆದಾಗಲೇ ಗೊತ್ತಾಗೋದು. ಬಾಯ್, ಮತ್ತೆ ಇನ್ನೊಂದು ಬ್ಲಾಗ್ ಜೊತೆ